ಜಾತಿ ಗಣತಿಯನ್ನು ಬಹಿರಂಗಗೊಳಿಸಿದ ಮೇಲೆ ಮಂತ್ರಿಗಳ ಮಧ್ಯೆ, ಶಾಸಕರ ಮಧ್ಯೆ, ಮುಖ್ಯಮಂತ್ರಿಗಳ ಮಧ್ಯೆ ಜಂಗಿ ನಿಖಾಲೆ ಕುಸ್ತಿಗಳು ನಡೆದಿದ್ದಾವೆ. ಈಗ ಸರ್ಕಾರದ ಆಡಳಿತ ನಡೆಸೋದು ಬಿಟ್ಟು ಜಾತಿ ಜಂಜಾಟದೊಳಗೆ ಕುಸ್ತಿ ಆಡ್ತಾ ಇದ್ದಾರೆ. ಹೀಗಾಗಿ ಆಡಳಿತದ ಕಡೆ ಎಳ್ಳಷ್ಟು ಲಕ್ಷ್ಯ ಇಲ್ಲ. ಬೇಸಿಗೆ ಕಾಲದ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಅನೇಕ ಹಳ್ಳಿಗಳಲ್ಲಿ ನೀರಿನ ಹಾಹಾಕಾರ ಆಗಿದೆ. ಆ ಕಡೆ ಒಬ್ಬರದು ಲಕ್ಷ್ಯ ಇಲ್ಲ. 2 ವರ್ಷ ಆಯಿತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು, ಹಳ್ಳಿಗಳ ಮುಖಾನೇ ನೋಡಿಲ್ಲ ಮಂತ್ರಿಗಳು, ಶಾಸಕರು. ಬರೀ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದಲ್ಲಿ ಮುಳುಗಿ ಹೋಗಿದ್ದಾರೆ. ಅದರಂತೆ ಕೇಂದ್ರದವರು ಕೂಡ ಇವರು ATMಗಾಗಿ ಕಾಯ್ಕೊಂಡು ಕೂತಿರ್ತಾರೆ. ಹೀಗಾಗಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ಅಭಿವೃದ್ಧಿ ಕೆಲಸಗಾರಗಳ ನಡೀತಾ ಇಲ್ಲ. ಈ ಸಂದರ್ಭದೊಳಗೆ ಸಿದ್ದರಾಮಯ್ಯನವರು ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ಜಾತಿಗಣತಿ ಒಂದು ಕಡೆ ಬಿಜೆಪಿಯ ನಿಲುವೇನು? ಯಾಕಂದ್ರೆ ಇದು ಜಾರಿಗೆ ಬರಬೇಕು. ಜಾತಿ ಗಣತಿ ಬಗ್ಗೆ ಬಿಜೆಪಿ ನಿಲುವು ಬಹಳ ಸ್ಪಷ್ಟವಾಗಿದೆ. ಸಮಾಜದಲ್ಲಿ ಯಾರು ಶೋಷಿತರಿದ್ದಾರೋ, ಯಾರು ಅವಕಾಶ ವಂಚಿತರಿದ್ದಾರೋ, ಯಾರು ಶತಶತಮಾನಗಳಿಂದ ತುಳಿತಕ್ಕೊಳಗಾಗಿದ್ದಾರೋ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅವ್ರನ್ನ ಮೇಲೆತ್ತಲಿಕ್ಕೆ ಯೋಜನೆಗಳನ್ನ ರೂಪಿಸಲಿಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಸಪೋರ್ಟ್ ಮಾಡ್ತದ. ಅದರಲ್ಲೇನು ಎರಡೇ ಮಾತಿಲ್ಲ. ಆದರೆ ಜಾತಿ ಗಣತಿಯನ್ನು ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಜಾತಿ ಗಣತಿ ಹೆಸರಿನಲ್ಲಿ ಜಾತಿಗಳ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ. ಅವ್ರ ಮಂತ್ರಿಗಳೇ ಒಪ್ತಾ ಇಲ್ಲ, ಅವ್ರ ಶಾಸಕರು ಒಪ್ತಾ ಇಲ್ಲ. ಆ ಜಾತಿ ಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮಹಾ ಅಪರಾಧವನ್ನು ಮಾಡಿದ್ದಾರೆ. ನಮ್ಮದೇನೂ ತಕರಾರಿಲ್ಲ. ಹಿಂದುಳಿದವ್ರ ಬಗ್ಗೆ ಅಧ್ಯಯನ ಮಾಡಿ ಯಾರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಾರೋ ಅವ್ರ ಬಗ್ಗೆ ವಿಶೇಷ ಯೋಜನೆಗಳನ್ನ ಜಾರಿ ಮಾಡೋದರ ಮೂಲಕ ಮೇಲೆ ಎತ್ತತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಕೂಡ ಸ್ಪಷ್ಟವಾಗಿದೆ. ಅದನ್ನೇ ನರೇಂದ್ರ ಮೋದಿಜಿಯವರು ಹೇಳಿರೋಂಥದ್ದು. ಇವತ್ತು ವಕಫ್ ಬಿಲ್ ತಿದ್ದುಪಡಿ ತಂದಿರತಕ್ಕಂಥದ್ದು ಜಾತಿ ರಾಜಕಾರಣ ಅಲ್ಲ, ಧರ್ಮದ ರಾಜಕಾರಣ ಅಲ್ಲ. ಮುಸಲ್ಮಾನರಲ್ಲಿಯೂ ಕೂಡ ದಲಿತರಿದ್ದಾರೆ, ಅತ್ಯಂತ ಹಿಂದುಳಿದವರಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ನಾಲ್ಬಂದತ್ತು ಒಂದು ಕಮ್ಯುನಿಟಿ ಇದೆ. ಕುದುರೆಗೆ ನಾಲ್ ಬಡಿತಾರೆ. ಎತ್ತಿನ ಕೊಳಗಗಳನ್ನು ಸೌರಿ ಟ್ರಿಮ್ ಮಾಡುವಂಥ ಕೆಲಸ ಮಾಡ್ತಾರೆ. ಜಗಾತ್ಕಾರ್ ಅಂತೂ ಒಂದು ಕಮ್ಯುನಿಟಿ ಇದೆ, ಅವರು ಎಮ್ಮೆಗಳನ್ನು ಬೋಳಿಸ್ತಾ ಇರ್ತಾರೆ. ನಾಯಿ ಎತ್ತು ಒಂದು ಕಮ್ಯುನಿಟಿ ಇದೆ, ಅವರು ಕ್ಷೌರಿಕರಿದ್ದಾರೆ, ಕಟಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಗಿ ಅಂತಕ್ಕಂಥ ಒಂದು ಕಮ್ಯುನಿಟಿ ಇದೆ, ಮೆಹತರ್ ಅಂತೇಳಿ, ಅವರು ಶೌಚಾಲಯಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ, ಕಸ ಗುಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂಥವರಿಗೆ ವಕಫ್ ಆಸ್ತಿಯಿಂದ ಬರ್ತಕ್ಕಂಥ ಆದಾಯದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ರೂಪಿಸಿ ಅವ್ರ ಮಕ್ಕಳನ್ನು ವಿದ್ಯಾವಂತರನ್ನ ಮಾಡಬೇಕು, ಉದ್ಯೋಗಸ್ಥರನ್ನ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಜಿಯವರ ಕನಸದ. ಅದಕ್ಕಾಗಿ ದೇಶದಲ್ಲಿ ಪಸ್ಮಂದ ಮುಸ್ಲಿಮರಿಗೆ ಸಹಾಯ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಜಿಯವರು ಇಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನವರು ತದ್ವಿರುದ್ಧವಾಗಿ ಅಪಪ್ರಚಾರ ಮಾಡಿ ಮುಸಲ್ಮಾನರಲ್ಲಿ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೋ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ.